ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಲ್ಲಿ ಪೇಪರ್ ಮೇಲೆ ಮಧುಬಾಲ ಬ್ಲೌಸ್ನ ಯಾವ ರೀತಿ ಡ್ರಾಫ್ಟಿಂಗ್ ಮಾಡಿ ಕಟಿಂಗ್ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೆ. ನಾನು ಪೇಪರ್ ಮೇಲೆ ಡ್ರಾಫ್ಟಿಂಗ್ ಮಾಡಬೇಕಾದ್ರೆ ಎಲ್ಲೂ ಕೂಡ ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡಿರಲಿಲ್ಲ. ಈಗ ಡೈರೆಕ್ಟ್ ಲೈನಿಂಗ್ ಮೇಲೆ ಯಾವ ರೀತಿ ನಾವು ಪೇಪರ್ನ ಬೇಸ್ ಮಾಡಿಕೊಂಡು ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನೆಲ್ಲ ಸ್ಕಿಪ್ ಮಾಡಿದಿರ ಎಂಡ್ವರೆಗೂ ನೋಡಿ. ಫೈನಲ್ ಆಗಿ ನಾನು ಮಧುಬಾಲ ಬ್ಲೌಸ್ನ ಸ್ಟಿಚ್ ಮಾಡಿದ್ದು ಕೂಡ ರೆಡಿ ಆಗಿದೆ. ಸ್ಟಿಚಿಂಗ್ ವಿಡಿಯೋನ ಕೂಡ ಅಪ್ಲೋಡ್ ಮಾಡ್ತೀನಿ. ಇಂಟ್ರೆಸ್ಟ್ ಇರೋರು ಒಂದ್ಸಲ ಈ ವಿಡಿಯೋಸ್ನ ನೋಡಿ. ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ಮಾತ್ರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ. ಫೈನಲ್ ಆಗಿ ನಮಗೆ ಬ್ಲೌಸ್ ಅನ್ನೋದು ಔಟ್ಲುಕ್ ಅನ್ನೋದು ಈ ರೀತಿ ಕಾಣಿಸುತ್ತೆ. ಯಾವ ರೀತಿ ನಾವು ಲೈನಿಂಗ್ ಮೇಲೆ ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ರಿಲೇಟೆಡ್ ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಸೆಕ್ಷನಲ್ಲೇ ತಿಳಿಸ್ಕೊಡಿ. ಮಧುಬಾಲ ಬ್ಲೌಸ್ಗೆ ಕಂಪಲ್ಸರಿ 1.5 ಮೀಟರ್ ಲೈನಿಂಗ್ ಅನ್ನೋದು ಯೂಸ್ ಮಾಡ್ಕೋಬೇಕು. ಬ್ಯಾಕಲ್ಲಿ ಡಿಸೈನ್ ಮಾಡ್ತಿರೋದ್ರಿಂದ 2 ಇಂಚಿಗೆ ಪಟ್ಟಿ ಅನ್ನೋದು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಸ್ಟಮರ್ ರಿಕ್ವೈರ್ಮೆಂಟ್ ಇರೋದು 2 ಇಂಚು ಪಟ್ಟಿ ಸಾಕು ಬ್ಯಾಕಲ್ಲಿ ಅಂತ. ಸೊ 2 ಇಂಚು ಪಟ್ಟಿ ಅನ್ನೋದು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ಈ ರೀತಿ ಪಟ್ಟಿ ಅನ್ನೋದು ಸಪ್ರೇಟ್ ಮಾಡಿಕೊಂಡು ಆನಂತರ ನಾವು ಬ್ಯಾಕ್ ಪಾರ್ಟ್ ಅನ್ನೋದು ವಿತ್ ಮಾರ್ಜಿನ್ ಸಮೇತ ಕಟ್ ಮಾಡ್ಕೋಬೇಕು. ನಮಗಲ್ಲಿ ಡಾಟ್ ಅನ್ನೋದು ಮೈನಸ್ ಮಾಡಿರೋದ್ರಿಂದ ಓಪನ್ ಇದೆ. ನೀಟಾಗಿ ಟೇಪ್ ಅನ್ನೋದು ಈ ರೀತಿ ಪೇಸ್ಟ್ ಮಾಡಿಕೊಂಡು ನೀಟಾಗಿ ಅದನ್ನು ಜಾಯಿನ್ ಮಾಡ್ಕೊಳ್ಳಿ. ಬ್ಯಾಕ್ ಓಪನ್ ಆಗಿರೋದ್ರಿಂದ ಫಸ್ಟು ಉಕ್ಸ್ ಪಟ್ಟಿ ಮತ್ತು ಐ ಪಟ್ಟಿಗೆ ಮಾರ್ಜಿನ್ ಅನ್ನೋದು ಬಿಡಬೇಕಾಗುತ್ತೆ. ನಾನಿಲ್ಲಿ 1/4 ಇಂಚು ಮಾರ್ಜಿನ್ಗೆ ಈ ರೀತಿ ಸ್ಟ್ರೈಟಾಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ನೀವೇನಾದರೂ ಮ್ಯಾಕ್ಸಿಮಮ್ ಮಧುಬಾಲ ಬ್ಲೌಸಲ್ಲಿ ಫ್ರಂಟ್ ಓಪನ್ ಬರೋದಿಲ್ಲ, ಬ್ಯಾಕ್ ಓಪನ್ನೇ ಬರುತ್ತೆ. ಸೊ ಬ್ಯಾಕ್ ಓಪನ್ ಬಂದಾಗ ಕಂಪಲ್ಸರಿ ನಾವು ಉಕ್ಸ್ ಪಟ್ಟಿ ಮತ್ತು ಐ ಪಟ್ಟಿಗೆ ಮಾರ್ಜಿನ್ ಅನ್ನೋದು ಬಿಟ್ಕೊಂಡು ನಾವು ಡ್ರಾಫ್ಟಿಂಗ್ ಅನ್ನೋದು ಮಾಡ್ಕೋಬೇಕು. ಈಗ ಪೇಪರ್ ಹೇಗಿದೆಯೋ ಹಾಗೆ ನೀಟಾಗಿ ನಾನು ಡ್ರಾಫ್ಟಿಂಗ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ. ಪೇಪರ್ನ ಎಲ್ಲೂ ಕೂಡ ಆ ಕಡೆ ಈ ಕಡೆ ಜರುಗೋದಕ್ಕೆ ಬಿಡಬಾರ್ದು. ನೀಟಾಗಿ ಪ್ಲೇಸ್ ಮಾಡಿಕೊಂಡು ಈ ರೀತಿ ನೀವು ಪೇಪರ್ ಹೇಗಿದೆಯೋ ಹಾಗೆ ಡ್ರಾ ಮಾಡ್ಕೋಬೇಕು. ಈಗ ಪೇಪರ್ನ ಸೈಡ್ಗೆ ತೆಗೆದು ನೋಡಿ, ನೆಕ್ ಪಾಯಿಂಟು, ಶೋಲ್ಡರ್ ಪಾಯಿಂಟ್ ಎಲ್ಲವೂ ಕೂಡ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೈಡ್ ಸೀಮ್ ಲೈನ್ ಕಡೆ 2 ಇಂಚಸ್ ಮಾರ್ಜಿನ್ ಅನ್ನೋದು ಕೊಡ್ತಾ ಇದ್ದೀನಿ. ವೇಸ್ಟ್ ಲೈನ್ ಕಡೆ 1/2 ಇಂಚ್ ಮಾರ್ಜಿನ್ ಅನ್ನೋದು ಕೊಡಬೇಕು. ಹಾಗೆ ಶೋಲ್ಡರ್ ಹತ್ರ ಕೂಡ 1/2 ಇಂಚ್ ಮಾರ್ಜಿನ್ ಅನ್ನೋದು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಆರ್ಮ್ ರೌಂಡ್ ಹತ್ರ 1 ಸೆಂಟಿಮೀಟರ್ ಅಷ್ಟು ಮಾರ್ಜಿನ್ ಅನ್ನೋದು ಕೊಡ್ತಾ ಇದ್ದೀನಿ. ಎಕ್ಸ್ಪೀರಿಯೆನ್ಸ್ ಇರೋರು ಡೈರೆಕ್ಟ್ ಹಾಗೆ ನೀವು ಫ್ರೀ ಹ್ಯಾಂಡಲ್ಲೇ ಮಾಡ್ಬೋದು. ಎಕ್ಸ್ಪೀರಿಯೆನ್ಸ್ ಇಲ್ಲದೆ ಇರೋರು ನೀವು ಟೇಪ್ ಅನ್ನೋದು ಯೂಸ್ ಮಾಡಿಕೊಂಡು ಮಾಡಿ ಮಾರ್ಜಿನ್ ಅನ್ನೋದು ಕೊಟ್ಕೊಳ್ಳಿ. ನೋಡಿ, ಈ ರೀತಿ ಮಾರ್ಜಿನ್ ಅನ್ನೋದು ಕೊಟ್ಟಿದ್ದೀನಿ. ಬ್ಯಾಕಲ್ಲಿ ಏನು ಆರ್ಮ್ ರೌಂಡ್ ಹತ್ರ ಮಾರ್ಜಿನ್ ಕೊಟ್ಟಿರ್ತೀರೋ ಸೇಮ್ ಫ್ರಂಟಲ್ಲೂ ಸೇಮ್ ಮಾರ್ಜಿನ್ ಅನ್ನೋದು ಕೊಡಬೇಕು. ಹಾಗೆ ಶೋಲ್ಡರ್ ಪಾಯಿಂಟು, ಹಾಗೆ ನಾವೇನು ನೆಕ್ ಶೇಪ್ ಅನ್ನೋದು ಮಾರ್ಕ್ ಮಾಡಿದ್ದೋ ಅಲ್ಲೂ ಕೂಡ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಎಕ್ಸ್ಟ್ರಾ ಈಗ ನಾವೇನು ಮಾರ್ಜಿನ್ ಆ್ಯಡ್ ಮಾಡಿದ್ದೋ ಆ ಮಾರ್ಜಿನ್ ಪ್ರಕಾರ ಲೈನಿಂಗ್ ಅನ್ನೋದು ಕಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡ್ಕೋಬೋದು. ನೋಡಿ, ಈ ರೀತಿ ನೀಟಾಗಿ 2 ಇಂಚಸ್ ಮಾರ್ಜಿನ್ ಹತ್ರ ಒಂದು ಪಾಯಿಂಟ್ ಅನ್ನೋದು ಇಟ್ಕೊಳ್ತಾ ಇದ್ದೀನಿ. ಹಾಗೆ ಶೋಲ್ಡರ್ ಪಾಯಿಂಟ್ ಹತ್ರ ಒಂದು ನಾಚ್ ಪಾಯಿಂಟು. ನಮಗಿದು ಬ್ಯಾಕ್ ಓಪನ್ ಆಗಿರೋದ್ರಿಂದ ಬ್ಯಾಕಲ್ಲಿ ಈ ರೀತಿ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಬ್ಯಾಕಲ್ಲಿ ಪಟ್ಟಿ ಅನ್ನೋದು 2 ಇಂಚಸ್ ಪಟ್ಟಿ ಅನ್ನೋದು ಕೆಳಗಡೆ ಕಟ್ ಮಾಡಿದ್ದೀವಲ್ಲ ಆ ಪಟ್ಟಿಗೂ ಕೂಡ ನಾವು ವಿತ್ ಮಾರ್ಜಿನ್ ಸಮೇತ ಕಟ್ ಮಾಡ್ಕೋಬೇಕು. ನೋಡಿ, ಪೇಪರ್ ಹೇಗಿದೆಯೋ ಹಾಗೆ ನೀಟಾಗಿ ಡ್ರಾಫ್ಟ್ ಮಾಡ್ಕೋಬೇಕು. ಸೈಡಲ್ಲಿ 2 ಇಂಚಸ್ ಮಾರ್ಜಿನ್ ಅನ್ನೋದು ಕೊಡ್ತಾ ಇದ್ದೀನಿ. ಕೆಳಗಡೆ ಮತ್ತು ಮೇಲ್ಗಡೆ 1/2 ಇಂಚ್ ಮಾರ್ಜಿನ್ ಅನ್ನೋದು ಎಕ್ಸ್ಟ್ರಾ ಕೊಡ್ತಾ ಇದ್ದೀನಿ. ನೋಡಿ, ಈ ರೀತಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ಈಗ ಫ್ರಂಟ್ ಪಾರ್ಟಲ್ಲಿ ನಮ್ಗೆ ಯಾವುದೇ ರೀತಿ ಓಪನಿಂಗ್ ಅನ್ನೋದು ಬರೋದಿಲ್ಲ. ನಾವೆಲ್ಲವೂ ಕೂಡ ಫೋಲ್ಡಿಂಗ್ ಸೈಡೇ ಪ್ಲೇಸ್ ಮಾಡಿ ತೊಗೋಬೇಕಾಗುತ್ತೆ. ನೋಡಿ, ಫೋಲ್ಡಿಂಗ್ ಸೈಡ್ ಈ ರೀತಿ ಬೆಲ್ಟ್ ಪಾರ್ಟ್ ಅನ್ನೋದು ಪ್ಲೇಸ್ ಮಾಡ್ಕೊಳ್ತಾ ಇದ್ದೀನಿ. ಪ್ಲೇಸ್ ಮಾಡಿಕೊಂಡು ಆ ಬೆಲ್ಟ್ ಪಾರ್ಟ್ ಹೇಗಿದೆಯೋ ಹಾಗೆ ನೀಟಾಗಿ ಡ್ರಾ ಮಾಡ್ಕೋಬೇಕು.
ನೋಡಿ ನೀಟಾಗಿ ಈ ರೀತಿ ಡ್ರಾ ಮಾಡ್ಕೊಂಡಿದ್ದು ನಂತರ ಪೇಪರ್ ಅನ್ನೋದು ಸೈಡ್ಗೆ ತೆಗೆದು ಈಗ ನಾವು ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡಬೇಕಾಗುತ್ತೆ. ಸೈಡ್ ಸೀಮ್ ಲೈನ್ ಕಡೆ 2 ಇಂಚಸ್ ಮಾರ್ಜಿನ್ ಆ್ಯಡ್ ಮಾಡಬೇಕು. ಯಾಕಂದರೆ ಬ್ಯಾಕಲ್ಲಿ ಕೂಡ ನಾವು 2 ಇಂಚಸ್ ಮಾರ್ಜಿನ್ ಕೊಟ್ಟಿದ್ವಿ. ಸೇಮ್ ಮಾರ್ಜಿನ್ ಫ್ರಂಟಲ್ಲಿ ಕೂಡ ಕೊಡಬೇಕು. ಫ್ರಂಟ್ ವೇಸ್ಟ್ ಲೈನಲ್ಲಿ 1/2 ಇಂಚ್ ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡ್ತಾಯಿದ್ದೀನಿ. ಮೇಲ್ಗಡೆ ಶೋಲ್ಡರ್ ಹತ್ರ ಕೂಡ 1/2 ಇಂಚ್ ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡ್ತಾಯಿದ್ದೀನಿ. ಆರ್ಮ್ ರೌಂಡ್ ಹತ್ರ ನಾವು ಬ್ಯಾಕಲ್ಲಿ ಎಷ್ಟು ಮಾರ್ಜಿನ್ ಆ್ಯಡ್ ಮಾಡಿರ್ತೀವೋ ಸೇಮ್ ಮಾರ್ಜಿನ್ ಅನ್ನೋದು ತೊಗೋಬೇಕು. ಸೈಡ್ ಸೀಮ್ ಲೈನ್ ಕಡೆ 2 ಇಂಚಸ್ ಮಾರ್ಜಿನ್ನು. ಹಾಗೆ ನೆಕ್ ಸುತ್ತೂರ ಕೂಡ ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡ್ತಾಯಿದ್ದೀನಿ. 1/4 ಇಂಚ್ ಮಾರ್ಜಿನ್ ಇರೋ ಥರ ನೆಕ್ ಸುತ್ತೂರ ಕೂಡ ಈ ರೀತಿ ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡ್ಕೋಬೇಕು. ಈ 1/4 ಇಂಚ್ ಮಾರ್ಜಿನ್ ಆ್ಯಡ್ ಮಾಡ್ಕೊಂಡಿದ್ದೀರಲ್ಲ, ಕರೆಕ್ಟಾಗಿ ನೀವು ಕಟ್ ಮಾಡ್ಕೊಬಿಡ್ಬೋದು. ನೀವು ಬಿಗಿನರ್ಸ್ ಆದರೆ ಇದನ್ನು ಕಟ್ ಮಾಡೋದಕ್ಕೆ ಹೋಗಬೇಡಿ. ಹಾಗೆ ಉಳಿಸ್ಕೊಂಡು ಸ್ಟಿಚಿಂಗ್ ಆದ ನಂತರ ನೀವು ಕಟ್ ಮಾಡಿಕೊಂಡ್ರೆ ನಿಮಗೆ ನೆಕ್ ವಿಡ್ತ್ ಅನ್ನೋದು ಹೆಚ್ಚು ಕಡಿಮೆ ಬರದೇ ಇರುತ್ತೆ ಸ್ಟಿಚಿಂಗ್ ಮಾಡೋವಾಗ. ನಾನು ಇದನ್ನು ಕಟ್ ಮಾಡ್ತಾಯಿಲ್ಲ ನೋಡಿ. ಕೆಳಗಡೆ ಮತ್ತು ಸೈಡ್ ಸೀಮ್ ಲೈನು ಮತ್ತು ಶೋಲ್ಡರ್ ಹತ್ರ ಮಾತ್ರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮೇಲ್ಗಡೆ ಹಾಗೆ ಕ್ಲಾತ್ ಅನ್ನೋದು ಉಳಿಸ್ಕೊಳ್ತಾ ಇದ್ದೀನಿ. ಕಟ್ ಮಾಡ್ತೀನಿ ಅನ್ನೋಂಗಿದ್ರೆ ನಾನೇನು 1/4 ಇಂಚಿಗೆ ಮಾರ್ಜಿನ್ ಅನ್ನೋದು ಮಾರ್ಕ್ ಮಾಡಿದ್ದೀನೋ ಆ ಮಾರ್ಜಿನ್ ಕರೆಕ್ಟಾಗಿ ನೀವು ಕಟ್ ಮಾಡ್ಕೋಬೇಕು. ನಾನು ಇಲ್ಲೇನು ಕಟ್ ಮಾಡ್ತಾ ಇಲ್ಲ. ಈಗ ಪ್ರಿನ್ಸಸ್ ಕಟ್ ಪ್ಯಾನಲ್ಸ್ನು ಕೂಡ ನಾವು ಲೈನಿಂಗ್ ಮೇಲೆ ಕಟ್ ಮಾಡ್ಕೋಬೇಕು. ನೋಡಿ, ಇದು ಕೂಡ ಫೋಲ್ಡಿಂಗಲ್ಲೇ ಪ್ಲೇಸ್ ಮಾಡ್ಕೋಬೇಕು. ನಮಗೆ ಫ್ರಂಟಲ್ಲಿ ಯಾವುದೇ ರೀತಿ ಓಪನಿಂಗ್ ಅನ್ನೋದು ಬರೋದಿಲ್ಲ. ಸೊ ಫ್ರಂಟಲ್ಲಿ ನಾವೆಲ್ಲ ಪಾರ್ಟ್ಸನ್ನು ಕೂಡ ಫೋಲ್ಡಿಂಗಲ್ಲೇ ಪ್ಲೇಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಪೇಪರ್ ಹೇಗಿದೆಯೋ ಹಾಗೆ ನೀಟಾಗಿ ಡ್ರಾಫ್ಟ್ ಮಾಡ್ಕೊಂಡಿದ್ದೀನಿ. ಬಸ್ಟ್ ಪಾಯಿಂಟು ಕೂಡ ಮಾರ್ಕ್ ಮಾಡ್ಕೋಬೇಕು ಈ ರೀತಿ. ಈಗ ಸೈಡಲ್ಲಿ ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡ್ಕೋಬೇಕು. ಕೆಳಗಡೆ ಬಂದಾಗ 3/4 ಇಂಚು ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ 1 ಇಂಚು ಮಾರ್ಜಿನ್ ಅನ್ನೋದು ಕೆಳಗಡೆ ಆ್ಯಡ್ ಮಾಡ್ಕೊಳ್ಳಿ. ಮೇಲ್ಗಡೆ ನೆಕ್ಗೋಸ್ಕರ 1/4 ಇಂಚು ಮಾರ್ಜಿನ್ ಆ್ಯಡ್ ಮಾಡಿದ್ದೀನಿ. ಸೈಡ್ಸ್ ಪ್ರಿನ್ಸಸ್ ಕಟ್ ಜಾಯಿನ್ ಮಾಡೋದಕ್ಕೆ 1 ಸೆಂಟಿಮೀಟರ್ ಅಷ್ಟು ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡ್ಕೊಂಡಿದ್ದೀನಿ. ಮೇಲ್ಗಡೆನೂ ಕೂಡ 1/2 ಇಂಚು ಮಾರ್ಜಿನ್ ಆ್ಯಡ್ ಮಾಡಿದ್ದೀನಿ. ಕೆಳಗಡೆ ಮಾತ್ರ 3/4 ಇಂಚು ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಇನ್ನೊಂದು ಪ್ರಿನ್ಸಸ್ ಕಟ್ ಪ್ಯಾನಲ್ನು ಕೂಡ ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಪಕ್ಕದಲ್ಲೇ ಸುತ್ತಲೂ ಮಾರ್ಜಿನ್ ಇರೋ ಥರ ನೋಡಿಕೊಂಡು ನೀವು ಪ್ಲೇಸ್ ಮಾಡಿಕೊಂಡು ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಫಸ್ಟ್ ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ನೋಡಿ, ಆ ಸೈಡು 3/4 ಇಂಚು ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡ್ಕೋಬೇಕು. ನೋಡಿ, ನಾನು ಟೇಪಲ್ಲಿ ಮಾರ್ಕ್ ಮಾಡ್ಕೊಳ್ತಿದ್ದೇನಲ್ವ, ಈ ಸೈಡು ಬಂದು 3/4 ಇಂಚು ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡ್ಕೋಬೇಕು. ಈ ಕಡೆ ಬಂದಾಗ 1/2 ಇಂಚಿಗೆ ಕಡಿಮೆ ಅಥವಾ 1/2 ಇಂಚು ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ, ಈ ರೀತಿ ಮಾರ್ಕ್ ಮಾಡಿಕೊಂಡು ನೀಟಾಗಿ ಕಟ್ ಮಾಡ್ಕೋಬೇಕು. ವಿತ್ ಮಾರ್ಜಿನ್ ಸಮೇತ ಈಗ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರದ್ದು ಇನ್ನು 2 ಲೈನಿಂಗ್ಸ್ ಅನ್ನೋದು ಕಟ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ನಾವು ಕಪ್ಸ್ ಅನ್ನೋದು ಹಾಕಿ ಸ್ಟಿಚ್ ಮಾಡೋದ್ರಿಂದ ಲೈನಿಂಗ್ ಅನ್ನೋದು ನಮಗೆ ಡಬಲ್ ಇರಬೇಕು. ಈ 2 ಪಾರ್ಟ್ಸ್ಗೂ ಇನ್ನೂ ಒಂದು ಸಲ ನಾವು ಲೈನಿಂಗ್ ಅನ್ನೋದು ಕಟ್ ಮಾಡ್ಕೋಬೇಕು. ನೋಡಿ, ನನಗೆ ಫೋಲ್ಡಿಂಗಲ್ಲಿ ಲೈನಿಂಗ್ ಅನ್ನೋದು ಶಾರ್ಟೇಜ್ ಇರೋದ್ರಿಂದ ಓಪನಿಂಗ್ ಸೈಡೇ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಎಕ್ಸ್ಟ್ರಾ ಲೈನಿಂಗ್ ಅನ್ನೋದು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೆಂಟ್ರಲ್ಲಿ ಜಾಯಿಂಟ್ ಅನ್ನೋದು ಹಾಕ್ಕೊಂಡ್ರೆ ನಮಗೆ ಸರಿ ಹೋಗುತ್ತೆ. ನೋಡಿ, ಆಲ್ರೆಡಿ ನಾವು ಲೈನಿಂಗ್ ವಿತ್ ಮಾರ್ಜಿನ್ ಸಮೇತ ಆ್ಯಡ್ ಮಾಡಿರೋದು ಈ ರೀತಿ ಪ್ಲೇಸ್ ಮಾಡಿಕೊಂಡು ಸೆಂಟರಲ್ಲಿ ಮಾರ್ಜಿನ್ ಇರೋ ಥರ ನೋಡಿಕೊಂಡು ನೀವು ಕಟ್ ಮಾಡ್ಕೋಬೇಕು. ಆ್ಯಸ್ ಇಟ್ ಈಸ್ ನಮಗೆ ಫೋಲ್ಡಿಂಗಲ್ಲಿ ಲೈನಿಂಗ್ ಕ್ಲಾತ್ ಕಡಿಮೆ ಸಿಗದೇ ಇರೋದ್ರಿಂದ ಈ ರೀತಿ ಜಾಯಿಂಟ್ಸ್ ಬರುತ್ತೆ. ಒಂದು ಪಾರ್ಟಿಗೆ 1/2 ಇಂಚು ಲೈನಿಂಗ್ ಅನ್ನೋದು ಎಕ್ಸ್ಟ್ರಾ ಕಟ್ ಮಾಡಿಕೊಂಡ್ರೆ ಇಲ್ಲಿ ನೀವು ಸ್ಟಿಚ್ ಹಾಕ್ಕೊಂಡ್ರೆ ಕರೆಕ್ಟಾಗಿ ನಿಮಗೆ ಫೋಲ್ಡಿಂಗ್ ಅನ್ನೋದು ಬರುತ್ತೆ ಲೈನಿಂಗ್ ಮೇಲೆ. ನೋಡಿ, ಈ ಪಾರ್ಟನ್ನು ಕೂಡ ಸೇಮ್ ನಾವು ಹೇಗೆ ಕಟ್ ಮಾಡ್ಕೊಂಡಿದ್ದೀವಿ ಹಾಗೆ ಎಕ್ಸ್ಟ್ರಾ 2 ಲೇಯರ್ಸ್ ಲೈನಿಂಗ್ ಅನ್ನೋದು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಟೋಟಲಾಗಿ ಈ ಪೀಸಸ್ಸು 4 ಪೀಸಸ್ ಬೇಕಾಗುತ್ತೆ ನಮಗೆ. ವಿತೌಟ್ ಕಪ್ಸ್ ಆದರೆ ನಿಮಗೆ 2 ಪೀಸಸ್ಸೇ ಸಾಕಾಗುತ್ತೆ. ಬಸ್ಟ್ ಪಾಯಿಂಟ್ ಹತ್ರ ಈ ರೀತಿ ನಾಚ್ ಪಾಯಿಂಟ್ ಕಂಪಲ್ಸರಿ ಇಟ್ಕೊಡಿ. ನೋಡಿ, ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಈ ಲೈನಿಂಗನ್ನು ಬೇಸ್ ಮಾಡಿಕೊಂಡು ಮೈನ್ ಫ್ಯಾಬ್ರಿಕ್ ಅನ್ನೋದು ಕಟ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ.
ಸೇಮ್ ಇದೇ ಮೆಥಡಲ್ಲಿ ನೀವು ಕೂಡ ಮಧುಬಾಲ ಬ್ಲೌಸ್ನ ಪೇಪರ್ ಡ್ರಾಫ್ಟಿಂಗ್ನ ರೆಡಿ ಮಾಡಿಕೊಂಡು ಲೈನಿಂಗ್ ಮೇಲೆ ವಿತ್ ಮಾರ್ಜಿನ್ ಸಮೇತ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರಿ. ಸ್ಟಿಚಿಂಗ್ ವಿಡಿಯೋನ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅಂತ ನೋಡಿಕೊಂಡು ಆನಂತರ ನೀವು ಸ್ಟಿಚ್ ಮಾಡಿಕೊಂಡು ಬ್ಲೌಸ್ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಥ್ಯಾಂಕ್ ಯು ಫಾರ್